ಓಂ ಗುರುವೇ ನಮಃ. ಪ್ರಥಮದಲ್ಲಿ ವಿಮಲ ವೀರಶೈವ ಮಹಾಮತ ಸಿದ್ಧಾಂತ ಪ್ರತಿಪಾದಕರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಹಾಗೂ ಬಸವಾದಿ ಶಿವಶರಣರನ್ನು ರಂಗಮಂದಿರದಲ್ಲಿ ಸ್ಮರಿಸಿಕೊಂಡು ಎನ್ನ ಆರಾಧ್ಯ ಗುರುವರಿಯ ಸುಕ್ಷೇತ್ರ ಹಿಡಿದ ಲಿಂಗೈಕ್ಯ ಶ್ರೀ ಗುರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಕರ್ತೃಗದ್ದಿಗೆ ಎನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ಬೆಂಗಳೂರಿನ ಪ್ರತಿಷ್ಠಿತ SJRC ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆ ಹಮ್ಮಿಕೊಂಡಿರುವಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರುವ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾರ್ವಜನಿಕ ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರ ಅಡಿದಾವರಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಸಮಾರಂಭದ ನೇತೃತ್ವ ಸ್ಥಾನವನ್ನು ಅಲಂಕರಿಸಿರುವ ಸಿದ್ದರಬೆಟ್ಟ ಕ್ಷೇತ್ರದ ಶತೋತ್ತರಬ್ರಹ್ಮ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳನ್ನೇ ಮೊದಲುಗೊಂಡು ಲೋಕಾಪುರದ ಪೂಜ್ಯರನ್ನು ಒಳಗೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಂಸ್ಥೆಯ ಅಧ್ಯಕ್ಷರಾದ UM ಬಸವರಾಜರವರನ್ನು ಹಾಗೂ ಇದೀಗ ತಾನೇ ಜಗದ್ಗುರು ರೇಣುಕ ಸಿರಿ ಪ್ರಶಸ್ತಿಗೆ ಭಾಜನರಾಗಿರುವಂಥ, ನಾನು ಅಂದ್ಕೊಂಡಿದ್ದೆ ಅವರಷ್ಟೇ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿರಬೇಕು ಅಂತ ಹೇಳಿ. ಆದರೆ ಅವ್ರದ್ದು ಫ್ಯಾಮಿಲಿ ಪ್ಯಾಕೇಜ್, ಇಡೀ ಫ್ಯಾಮಿಲಿನೇ ಇಲ್ಲೇ ಓದಿರೋದು. ಆ ಕಾರಣಕ್ಕೆ ಆ ಥರದ ಸಂಸ್ಕಾರದ ಸ್ಥಾನವನ್ನು ಅವರು ಅಲಂಕರಿಸಿರುವಂತಹ VS ಆರಾಧ್ಯರವರೇ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂತಹ ಕರ್ನಾಟಕ ಬ್ಯಾಂಕಿನ AGM ಆಗಿರುವಂತಹ ಅಜಿತ್ KR ಅವರೇ, ವಿಶೇಷವಾಗಿ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಅಧಿಕೃತವಾಗಿ ವಿಜೃಂಭಣೆಯನ್ನು ಆಚರಿಸಲಿಕ್ಕೆ ನಗರದಲ್ಲಿ ಟೊಂಕ ಕಟ್ಟಿ ನಿಂತವರು ಅಂದರೆ ನಮ್ಮ ಪಾಲಣ್ಣವರು. ಅಂತಹ ಪಾಲನೇತ್ರ ಅವರೇ, ಈ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರಾಂಶುಪಾಲರನ್ನು ಮೊದಲುಗೊಂಡು ಎಲ್ಲ ಸಮಸ್ತ ಸಿಬ್ಬಂದಿ ವರ್ಗವೇ, ವಿದ್ಯಾರ್ಥಿಗಳಿಗೆ, ಸಮಸ್ತ ಸದ್ಧರ್ಮಾಭಿಮಾನಿಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರ್ವರ್ಗದಲ್ಲಿ ಅಡಗಿರುವ ಚೈತನ್ಯ ಶಕ್ತಿಗೆ ಶರಣ. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವವನ್ನು ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬಹುಶಃ ಜಗದ್ಗುರು ರೇಣುಕಾಚಾರ್ಯರ ಲಿಂಗೋದ್ಭವ ಲೀಲೆ ನಡೆದಂಥದ್ದು, ಪ್ರಾಕಟ್ಯ ಮಹೋತ್ಸವ ನಡೆದಂಥದ್ದು ಫಾಲ್ಗುಣ ಮಾಸದ ತ್ರಯೋದಶಿ, ಅಂದರೆ ಈ ವರ್ಷದ ಮಾರ್ಚ್ 1ನೇ ತಾರೀಕು ಬಂದಿತ್ತು. ಆದರೆ ಕೇವಲ ಫಾಲ್ಗುಣ ತ್ರಯೋದಶಿಗೆ ಸೀಮಿತವಾಗಿ ರೇಣುಕಾಚಾರ್ಯರ ಅಥವಾ ರೇಣುಕಾದಿ ಪಂಚಾಚಾರ್ಯರ ಜಯಂತಿ ಯುಗಮಾನೋತ್ಸವ ನಡೆಯೋದಿಲ್ಲ. ಬದಲಾಗಿ ವರ್ಷಪೂರ್ತಿ ಈ ಥರದ ಜಯಂತಿ ಯುಗಮಾನೋತ್ಸವಗಳು ನಡ್ಕೊಂಡು ಬರ್ತವೆ. ಏನು ಕಾರಣ, ಯಾಕಾಗಿ ಈ ರೀತಿಯಾದಂಥ ವರ್ಷಪೂರ್ತಿ ಆಚರಣೆ ಆಗುತ್ತೆ ಅಂದರೆ, ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ನೀಡಿರುವಂತಹ ತತ್ವಾದರ್ಶಗಳು, ಸಾಮಾಜಿಕ ಮೌಲ್ಯಗಳು, ಸಿದ್ಧಾಂತದ ಸಿರಿ ಅದು ನಿತ್ಯ ಸತ್ಯವಾಗಿರುವುದರಿಂದ ಅವರೆಲ್ಲರೂ ನಿತ್ಯ ಪೂಜ್ಯರು. ಆ ಕಾರಣಕ್ಕಾಗಿ ನಿತ್ಯದಲ್ಲೂ ಕೂಡ ರೇಣುಕಾಚಾರ್ಯರ ಜಯಂತಿಯನ್ನು ಮಾಡೋದು ಅದರ ಹಿಂದಿರುವಂಥ ಒಂದು ಉದ್ದೇಶ. ಏನಂಥದ್ದು ಅಂತಹ ನಿತ್ಯ ಸತ್ಯವಾದಂತಹ ಸಿದ್ಧಾಂತವನ್ನು ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂಥ ಆ ಸಿದ್ಧಾಂತ ಯಾವುದು? ಹಾಗಾದರೆ ಅದನ್ನು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತೇಳಿ ಸೈದ್ಧಾಂತಿಕವಾಗಿ ಕರಿತೀವಿ, ಶಿವಾದ್ವೈತ ಅಂತ ಕರಿತೀವಿ, ಅಥವಾ ವೀರಶೈವ ತತ್ವ ಅಂತ ಕರಿಬೋದು. ಈ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ನೀಡಿದಂತಹ ಜಗದ್ಗುರು ರೇಣುಕಾಚಾರ್ಯರು ಮಾಡಿದಂತಹ ಬಹುದೊಡ್ಡ ಕಾರ್ಯ ಏನಂತಂದರೆ, ಅವರು ಕೇವಲ ಧಾರ್ಮಿಕ ಕ್ರಾಂತಿಯನ್ನು, ಧಾರ್ಮಿಕ ಸಿದ್ಧಾಂತವನ್ನು ಅಷ್ಟೇ ಪ್ರಚುರಪಡಿಸ್ತಿಲ್ಲ, ಧಾರ್ಮಿಕ ಸಿದ್ಧಾಂತದ ಅಡಿಯಲ್ಲಿ ಈ ಸಮಾಜದಲ್ಲಿ ಒಂದು ಸಾಮಾಜಿಕ ಮೌಲ್ಯಯುತ ಸಮಾಜವನ್ನು ಕಟ್ಟುವಂತಹ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಮೊಟ್ಟ ಮೊದಲ ಕಾರ್ಯ ಈ ಜಗತ್ತಿನಲ್ಲಿ ನಡೆದಿದ್ದರೆ ಅದು ಜಗದ್ಗುರು ರೇಣುಕಾಚಾರ್ಯರಿಂದ. ನಾವು ಭಾಳಷ್ಟು ಕಡೆ ಕೇಳ್ತಿರ್ತೀವಿ, ಭಾಳಷ್ಟು ಕಡೆ ಸಭೆ ಸಮಾರಂಭಗಳಲ್ಲಿ ನೋಡ್ತಿರ್ತೀವಿ, ಸಾಮಾಜಿಕ ನ್ಯಾಯ, ಸಾಮಾಜಿಕ ಮೌಲ್ಯ, ಈ ಥರದ ಪದಗಳನ್ನು ನಾವು ವೇದಿಕೆಗಳ ಮೇಲೆ ಕೇಳ್ತಾ ಇರ್ತೀವಿ. ಏನಿದೆ ಸಾಮಾಜಿಕ ನ್ಯಾಯ ಅಥವಾ ಸಾಮಾಜಿಕ ಮೌಲ್ಯ ಅಂತಂದರೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಮನಾದಂಥ ಸ್ಥಾನವನ್ನು, ಮಾನವನ್ನು ನೀಡುವಂಥದ್ದೇ ಸಾಮಾಜಿಕ ನ್ಯಾಯ. ಭೇದ ಭಾವ, ಮೇಲು ಕೀಳು, ಈ ಥರ ಶ್ರೇಣೀಕೃತ ವರ್ಗ ಏನು ನಾವೆಲ್ಲ ಈಗ ರೂಪಿಸ್ಕೊಂಡಿದ್ದೀವಲ್ಲ, ಆ ವರ್ಗ ಯಾವುದೂ ಇಲ್ಲದೆ, ವರ್ಗ ಭೇದವಿಲ್ಲದೆ ಸಮಾಜದಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣುವಂಥದ್ದೇ ಸಾಮಾಜಿಕ ನ್ಯಾಯ. ಬಹುಶಃ ಅಂತಹ ಸರ್ವರಿಗೂ ಸಮಾಜದಲ್ಲಿ ಸಮಾನ ಸ್ಥಾನವನ್ನು ಕೊಟ್ಟದ್ದು ಜಗದ್ಗುರು ರೇಣುಕಾಚಾರ್ಯರು. ತೆಲಂಗಾಣದ ನಲಗೊಂಡ ಜಿಲ್ಲೆಯ ಕೊಲ್ಲಿಪಾಕಿ ಸುಕ್ಷೇತ್ರದಲ್ಲಿರುವಂತಹ ಸ್ವಯಂ ಸೋಮೇಶ್ವರ ಲಿಂಗದಿಂದ ಅವತಾರವನ್ನು ಎತ್ತಿದಂತಹ ಜಗದ್ಗುರು ರೇಣುಕಾಚಾರ್ಯರು ಒಂದಿನ ಕಾಲಕ್ಕೆ ಕುಲ 18 ಅಂತ ಏನು ಕರಿತೀವಲ್ಲ, ಆ 18 ಜಾತಿ ಜನಾಂಗಗಳಿಗೆ ಮಠಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಸಮಾಜದ ಎಲ್ಲ ವರ್ಗದವರಿಗೆ ಸಂಸ್ಕಾರವನ್ನು ಕೊಡುವಂತಹ ಮೊಟ್ಟ ಮೊದಲ ಕೆಲಸ ಮಾಡಿದವರು ಜಗದ್ಗುರು ರೇಣುಕಾಚಾರ್ಯರು.
ಇವತ್ತಿಗೂ ಕೂಡ ಕೊಲ್ಲಿಪಾಕಿ ಕ್ಷೇತ್ರದಲ್ಲಿ ತಾವ್ಯಾರಾದರೂ ಹೋದರೆ ಅಲ್ಲಿ ಆ ಎಲ್ಲ 18 ಜಾತಿಗಾಗಿ ಜಾತಿ ಜನಾಂಗಗಳಿಗೆ ಸಂಸ್ಕಾರವನ್ನು ಕೊಡಲಿಕ್ಕೆ ಮಾಡಿದಂತಹ ಮಠಗಳ ಕುರುಹನ್ನು ನಾವು ಇವತ್ತು ಕಾಣಬಹುದು. ಇದು ಬಹುದೊಡ್ಡ ಸಾಮಾಜಿಕ ಕ್ರಾಂತಿ. ಯಾಕಂದರೆ ಮನುಷ್ಯನ ಉನ್ನತಿ ಮತ್ತು ಅವನತಿ ಈ ಎರಡಕ್ಕೂ ಕೂಡ ಆತನ ಜ್ಞಾನವೇ ಕಾರಣ. ಉನ್ನತ ಸ್ಥಾನವನ್ನು ಏರ್ಬೋದು ಅಥವಾ ಅವನ ಅವನತಿಯನ್ನು ಹೊಂದಬಹುದು. ಅಂತಹ ಜ್ಞಾನಕ್ಕೆ ಸಂಸ್ಕಾರವೇ ಅಡಿಪಾಯ. ಆ ಸಂಸ್ಕಾರವನ್ನು ಕೊಡುವ ಕಾರ್ಯವನ್ನು ಜಗದ್ಗುರು ರೇಣುಕಾಚಾರ್ಯರು ಮೊಟ್ಟ ಮೊದಲಿಗೆ ಕೊಲ್ಲಿಪಾಕಿ ಕ್ಷೇತ್ರದಲ್ಲಿ ಮಾಡ್ತಾರೆ. ಮಾತ್ರ ಅಲ್ಲ, ತಾವೆಲ್ಲ ಜಗದ್ಗುರು ಪಂಚಾಚಾರ್ಯರು ಬೋಧಿಸಿದಂತಹ ಪಂಚಸೂತ್ರಗಳ ಬಗ್ಗೆ ಸೂಕ್ಷ್ಮವಾಗಿ ಅವಲೋಕನೆ ಮಾಡಿರ್ತೀರಿ. ಆದರೆ ಪಂಚಾಚಾರ್ಯರು ಬೋಧಿಸಿದಂತಹ ಪಂಚಸೂತ್ರಗಳು ಯಾರಿಗೆ ಬೋಧಿಸಿದ್ರಲ್ಲ ಅವ್ರು ಯಾರೂ ಕೂಡ ಇವತ್ತಿನ ವರ್ಗೀಕೃತ ಅಥವಾ ಶ್ರೇಣೀಕೃತ ಸಮಾಜದ ಮೇಲ್ಸ್ತರದಲ್ಲಿದ್ದವರು ಒಬ್ಬರೂ ಇರಲಿಲ್ಲ. ಜಗದ್ಗುರು ರೇಣುಕರು ಉಪದೇಶ ಮಾಡಿದ್ದು ಕಬ್ಬಿಗರ ಕುಲದಲ್ಲಿ ಹುಟ್ಟಿದಂತಹ ಅಗಸ್ತ್ಯ ಮಹರ್ಷಿಗೆ. ಮಲಯಾಚಲದಲ್ಲಿ ಇರುವಂತಹ ಆ ಸಹ್ಯಾದ್ರಿ ತಪ್ಪಲಿನಲ್ಲಿ ಆಶ್ರಮವನ್ನು ಕಟ್ಟಿಕೊಂಡಿದ್ದಂತಹ ಅಗಸ್ತ್ಯ ಮಹಾಮುನಿಯ ಬಳಿಗೆ ಬಂದು ಶಿವ ಸಿದ್ಧಾಂತವನ್ನು ಬೋಧನೆ ಮಾಡ್ತಾರಲ್ಲ, ಒಬ್ಬ ಕೆಳವರ್ಗದ ಹುಟ್ಟಿದಂತಹ ಮುನಿಗೆ ಉಪದೇಶವನ್ನು ಮಾಡ್ತಾರೆ. ಅದೇ ರೀತಿ ಜಗದ್ಗುರು ದಾರುಕಾಚಾರ್ಯರು ದದೀಚಿಗೆ, ಜಗದ್ಗುರು ಏಕೋರಾಮರ ಘಂಟಾಕರ್ಣ ಭಗವತ್ಪಾದರು ವ್ಯಾಸರಿಗೆ, ಹಾಗೆ ಜಗದ್ಗುರು ಪಂಡಿತಾರಾಧ್ಯರು ಸಾನಂದ ಮಹರ್ಷಿಗೆ, ಹಾಗೂ ಜಗದ್ಗುರು ವಿಶ್ವಕರ್ಣ ಭಗವತ್ಪಾದರು ದೂರ್ವಾಸ ಮುನಿಗೆ. ಈ ಪಂಚ ಮುನಿಗಳು ಕೂಡ ಕೆಳವರ್ಗದಿಂದ ಬಂದಂಥವ್ರು. ಇದರ ಸಂಕೇತ ಏನಂತಂದರೆ ಎಲ್ಲ ವರ್ಗದವರನ್ನು ಮೇಲಕ್ಕೆತ್ತುವಂತಹ ಕೆಲಸ ಅದು ಮೊಟ್ಟ ಮೊದಲು ಆರಂಭ ಆಗಿದ್ದು ಜಗದ್ಗುರು ಪಂಚಾಚಾರ್ಯರಿಂದ. ಆ ಕಾರಣಕ್ಕಾಗಿ ಜಗದ್ಗುರು ರೇಣುಕಾಚಾರ್ಯರ ಈ ಸಾಮಾಜಿಕ ಮೌಲ್ಯ ಮತ್ತು ಕೊಡುಗೆ ಬಹಳ ವಿಶೇಷ ಅಂಥೇಳಿ ನಾನು ಅದನ್ನು ಭಾವಿಸ್ತೀನಿ. ಅಂತಹ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂತಹ ಪಡ್ವಿಡಿ ಸೂತ್ರ, ಆ ಪಡ್ವಿಡಿ ಸೂತ್ರದ ವಿಸ್ತೃತ ರೂಪವೇ ಇವತ್ತು ನಾವೆಲ್ಲರೂ ಕೂಡ ಜಗತ್ತಿನ ಮೂಲೆಗಳಲ್ಲಿ ಇವತ್ತು 20 ಭಾಷೆಗೂ ಹೆಚ್ಚು ಅನುವಾದಗೊಂಡು ಆರಾಧಿಸಲ್ಪಟ್ಟಂತಹ ಸ್ವೀಕರಿಸಲ್ಪಟ್ಟಂತಹ ಮಹಾನ್ ಗ್ರಂಥ ಅದು ಶ್ರೀ ಸಿದ್ಧಾಂತ ಶಿಖಾಮಣಿ. ಸಿದ್ಧಾಂತ ಶಿಖಾಮಣಿ ಬಹುಶಃ ಮಾನವನನ್ನು ಮಹಾದೇವನನ್ನಾಗಿಸುವಂತಹ, ಜೀವಾತ್ಮನನ್ನು ಪರಮಾತ್ಮನನ್ನಾಗಿಸುವಂತಹ ಅದ್ಭುತವಾದಂತಹ ಶಿವ ಸಿದ್ಧಾಂತವನ್ನು ಹೊಂದಿರುವಂತಹ ಮಹಾನ್ ಗ್ರಂಥ. ಅಂತಹ ಮಹಾನ್ ಗ್ರಂಥದಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಯಾವುದೇ ಜಾತಿ, ಜನಾಂಗ, ಭಾಷೆ, ಮತ, ಲಿಂಗ, ಪ್ರದೇಶ ಯಾವ ಭೇದವನ್ನು ಹೇಳದೇ ಕೇವಲ ಜೀವಾತ್ಮಲಿರ್ತಕ್ಕಂತಹ ಉತ್ಕಟವಾದಂತಹ ಬಯಕೆ ಮತ್ತು ಇಚ್ಛೆ, ಆ ಇಚ್ಛೆಯನ್ನು ಪರಿಶೀಲಿಸಿ ಆತನಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಕ್ಕಂತಹ ಒಂದು ಸತ್ಕ್ರಾಂತಿಗೆ ಮುನ್ನುಡಿ ಬರೆದವರು ಜಗದ್ಗುರು ರೇಣುಕಾಚಾರ್ಯರು. ಇವತ್ತಿಗೂ ಕೂಡ ತಾವು ಗಮನಿಸ್ತೀರಿ, ಇವತ್ತಿಗೂ ಕೂಡ ಲಿಂಗ ದೀಕ್ಷೆಯನ್ನು ಪಡೆಯಬೇಕು ಅನ್ನುವಂಥ ಸ್ವ ಇಚ್ಛೆಯಿಂದ ಯಾವುದೇ ಜನಾಂಗದಲ್ಲಿ ಆತ ಹುಟ್ಟಿದ್ರೂ ಕೂಡ, ಯಾವುದೇ ವರ್ಗ ಪರಂಪರೆಯನ್ನು ಅವನು ಆಚರಿಸಿದ್ರೂ ಕೂಡ ಅವನು ಬಂದರೆ ಇವತ್ತೂ ಕೂಡ ಲಿಂಗ ದೀಕ್ಷೆಯನ್ನು ಕೊಡುವಂತಹ ಅವಕಾಶ ಅದು ಶಿವಾದ್ವೈತ ಸಿದ್ಧಾಂತದಲ್ಲಿದೆ. ಇದಕ್ಕೆ ಕಾರಣ ಏನು ಅಂದರೆ ಜಗದ್ಗುರು ಪಂಚಾಚಾರ್ಯರು ಹಾಕಿಕೊಟ್ಟಂತಹ ಮೇಲ್ಪಂಕ್ತಿ. ಆ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಭೇದ ಇಲ್ಲ. ಸಿದ್ಧಾಂತ ಶಿಖಾಮಣಿಯಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಭಗವತ್ಪಾದರು, ಬ್ರಾಹ್ಮಣ ಕ್ಷತ್ರಿಯೋ ವಾಪಿ ವೈಶ್ಯೋ ವಾ ಶೂದ್ರಿಯೇವ ಅಂತ್ಯಜೋ ವಾ ಶಿವೇ ಭಕ್ತಃ ಶಿವಮನ್ಮಾನ್ಯ ಏವ ಸಹ ಅಂತ ಹೇಳಿ. ಅಂದರೆ ಅರ್ಥ ಅವನು ನಾವೇನೀಗ ನಾ ಹೇಳಿದ್ನಲ್ಲ, ಶ್ರೇಣೀಕೃತವಾದಂಥ ಒಂದು ಸಮಾಜದಲ್ಲಿ ಮೇಲ್ಜಾತಿ ಕೆಳದಿ ಈ ರೀತಿ ಯಾವ ಭೇದವೂ ಇಲ್ಲ. ಸಮಾನವಾಗಿ ಪ್ರತಿಯೊಬ್ಬರಿಗೂ ಕೂಡ ಲಿಂಗ ದೀಕ್ಷೆ ಇದೊಂದು ಬಹುದೊಡ್ಡ ಸಾಮಾಜಿಕ ನ್ಯಾಯ. ಎಲ್ಲರಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯ ಸಿಗಬೇಕಲ್ಲ, ಆ ಧಾರ್ಮಿಕ ಸ್ವಾತಂತ್ರ್ಯದಿಂದಲೇ ವ್ಯಕ್ತಿ ವಿಕಾಸನ ಆಗಬೇಕು ಅಂತಂದರೆ ಆತನಿಗೆ ಸಂಸ್ಕಾರ ಕೊಡಲಿಕ್ಕೆ ಯಾವ ರೆಸ್ಟ್ರಿಕ್ಷನ್ಸ್, ಯಾವುದೇ ಅಂಥ ನಿಯಮಗಳನ್ನು ಹಾಕದೆ ಆತನಿಗೆ ದೀಕ್ಷೆಯನ್ನು ಕೊಡೋದ್ರ ಮೂಲಕ ಒಂದು ಹೊಸ ಪರಂಪರೆಯನ್ನು ಈ ಭೂತಲದಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಉಪದೇಶವನ್ನು ಮಾಡ್ಕೊಂಡು ಬಂದರು. ಈ ದೀಕ್ಷೆಯ ಈ ಸಮಾನತೆ ಇಂದಿಗೂ ಕೂಡ ಅದು ನಡ್ಕೊಂಡು ಬಂದಿದೆ. ಅದಕ್ಕೆ ತಾವೆಲ್ಲರೂ ಕೂಡ ಆವಾಗವಾಗ ಆ ಥರದ ಸಾಕ್ಷಿಯನ್ನು ನೋಡ್ಕೊಂಡು ಬರ್ತೀವಿ. ಮುಂದೆ ಜಗದ್ಗುರು ರೇಣುಕಾಚಾರ್ಯರು ಯಾವ ಕೊಲ್ಲಿಪಾಕಿಯಲ್ಲಿ ಹುಟ್ಟಿದರೂ ಕೂಡ, ಅವತಾರವನ್ನು ಎತ್ತಿದರೂ ಕೂಡ, ಅಲ್ಲಿಂದ ಅವರು ಬಂದು ಅಗಸ್ತ್ಯನಿಗೆ ಉಪದೇಶ ಮಾಡಿದ ನಂತರ ಮಲಯಾಚಲದ ಆ ಭದ್ರಾ ನದಿ ತೀರದಲ್ಲಿ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠವನ್ನು ಸಂಸ್ಥಾಪಿಸಿ ಅಂದು ಅವರು ಹಾಕಿಕೊಟ್ಟಂತಹ ಸಾಮಾಜಿಕ ಕಾರ್ಯದ ಆ ಕಿಡಿ ಇಂದಿಗೂ ಕೂಡ 121ನೇ ಜಗದ್ಗುರುಗಳಾಗಿ ನಿಮ್ಮ ಮುಂದೆ ವಿರಾಜಮಾನರಾಗಿರುವಂಥ ವೀರ ಸೋಮೇಶ್ವರ ಜಗದ್ಗುರುಗಳ ಪರ್ಯಂತರವಾಗಿ ಇವತ್ತಿಗೂ ಆ ಸಾಮಾಜಿಕ ಕಾರ್ಯಗಳು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಶೈಕ್ಷಣಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ಶ್ರೀಪೀಠ ಕೊಟ್ಟಂಥ ಕೊಡುಗೆಗೆ ಅಸಂಖ್ಯಾತ, ಅದಕ್ಕೆ ಲೆಕ್ಕ ಇಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ವಿ. ಅದರ ಭಾಗವೇ ಬಹುಶಃ ಇವತ್ತು ಜಗದ್ಗುರು ರೇಣುಕಾಚಾರ್ಯ ಸಂಸ್ಥೆ ಇದೊಂದು ಬೃಹತ್ ಆಲದ ಮರದ ಹಾಗೆ ಬೆಂಗಳೂರು ಮಹಾನಗರದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ನಡೆಸಿಕೊಂಡು ಹೋಗ್ತಾ ಇದೆ.
ಈ ವೀರಶೈವ ಸಿದ್ಧಾಂತ ಎಂದಿಗೂ ಕೂಡ ಜಗದ್ಗುರುಗಳ ಬಹಳ ದೊಡ್ಡ ಕ್ರಾಂತಿ ಏನಂತಂದರೆ, ಭಾಳಷ್ಟು ಸಿದ್ಧಾಂತಗಳಿದ್ದಾವೆ, ಭಾಳಷ್ಟು ಧರ್ಮಗಳಿದ್ದಾವೆ. ಆ ಎಲ್ಲ ಧರ್ಮಗಳಲ್ಲೂ ಕೂಡ ಮಹಿಳೆಯರಿಗೆ ಸಮಾನವಾದಂಥ ಅವಕಾಶವನ್ನು ಇಲ್ಲ ಧಾರ್ಮಿಕ ವಿಚಾರಗಳಲ್ಲಿ. ಆದರೆ ಮೊಟ್ಟ ಮೊದಲಿಗೆ ಮಹಿಳೆಯರಿಗೂ ಕೂಡ ಪುರುಷರಿಗೆ ಎಷ್ಟು ಧಾರ್ಮಿಕ ಸ್ವಾತಂತ್ರ್ಯ ಇದೆಯೋ ಅಷ್ಟು ಸ್ವಾತಂತ್ರ್ಯವನ್ನು, ಅಧಿಕಾರವನ್ನು, ಸಂಸ್ಕಾರವನ್ನು ಪಡೆಯುವಂಥ ಅರ್ಹತೆಯನ್ನು ಕೊಟ್ಟಂತಹ ಧರ್ಮ ಅಂದರೆ ಅದು ಜಗದ್ಗುರು ರೇಣುಕಾಚಾರ್ಯರು ನೀಡಿದಂತಹ ವೀರಶೈವ ಧರ್ಮದಲ್ಲಿ. ಅದರ ಪ್ರತೀಕವೇ ಇವತ್ತು ಬಹಳ ದೊಡ್ಡ ದೊಡ್ಡ ಉನ್ನತ ಸಾಧನೆಯನ್ನು ಮಹಿಳೆಯರು ಮಾಡಿದ್ದಾರೆ. ಹೀಗೆ ಜಾತಿ ಜನಾಂಗಗಳು, ಎಲ್ಲ ಮಹಿಳೆಯರು, ಈ ಥರ ಎಲ್ಲ ಭೇದಗಳನ್ನು ನಿವಾರಿಸಿದಂತಹ ಜಗದ್ಗುರು ರೇಣುಕ ಭಗವತ್ಪಾದರು ನೀಡಿದಂಥ ಈ ಒಂದು ಅದ್ಭುತ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ರಂಭಾಪುರಿ ಪೀಠ ಈ ನಾಡಿನ ಉದ್ದಗಲಕ್ಕೆ ಸಂಚರಿಸಿ ಭಕ್ತರ ಹಳ್ಳಿ ಅನ್ನದೆ, ಪಟ್ಟಣ ಅನ್ನದೆ, ಪ್ರತಿಯೊಬ್ಬರು ಯಾರು ಭಿನ್ನಯಿಸ್ತಾರೋ ಅಲ್ಲಿಗೆ ಹೋಗಿ ಈ ಧರ್ಮ ಸಂಸ್ಕಾರಕ್ಕಾಗಿ ವಿಶೇಷವಾದಂತಹ ಕೊಡುಗೆಯನ್ನು, ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಬಹುಶಃ ಈ ಪರಂಪರೆಯಲ್ಲಿ ಬಂದಂತಹ ಜಗದ್ಗುರು ವೀರ ಗಂಗಾಧರ ಭಗವತ್ಪಾದರು ನೀಡಿದಂತಹ ಆ ಒಂದು ಉದಾತ್ತ ಸಂದೇಶ ಬಹುಶಃ ಇಡೀ ಮನುಕುಲಕ್ಕೆ, ಇವತ್ತೇನು ನಾವು ಯುದ್ಧ ಮತ್ತು ಇತ್ಯಾದಿ ಆ ಕಾರ್ಮೋಡದಲ್ಲಿ ಬದುಕ್ತಾ ಇದ್ದೀವಲ್ಲ, ಈ ಎಲ್ಲ ಕಾರ್ಮೋಡಗಳಿಗೆ ಉತ್ತರವನ್ನು ಕೊಡುವಂಥ ಒಂದು ಸಣ್ಣ ಸಂದೇಶ ಅಂದರೆ ಅದು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಇದು ಆ ರೇಣುಕ ಭಗವತ್ಪಾದರು ಹಾಕಿದಂತಹ ಸಾಮಾಜಿಕ ಮೌಲ್ಯದ ಅಡಿಪಾಯ ಇದೆಯಲ್ಲ, ಅದರಲ್ಲಿ ಮುಂದೆ ಬಂದಂತಹ ಜಗದ್ಗುರು ವೀರ ಗಂಗಾಧರ ಭಗವತ್ಪಾದರು ಕೊಟ್ಟಂಥ ಮತ್ತೊಂದು ವಿಶಾಲವಾದ ಉದಾತ್ತ ಸಂದೇಶ. ಅದನ್ನೇ ಪ್ರಸ್ತುತ ಪೀಠಾಚಾರ್ಯರು ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಅಂತ ಹೇಳಿ. ಇದಕ್ಕಿಂತ ದೊಡ್ಡ ಸಾಮಾಜಿಕ ಮೌಲ್ಯ ಏನು ಬೇಕು ನಮಗೆ? ಯಾರಿಗೆ ಬೇಡ ಸಾಹಿತ್ಯ ಸಂಸ್ಕೃತಿ? ಯಾರಿಗೆ ಶಾಂತಿ ಬೇಡ? ಇದು ಈ ಪರಂಪರೆ, ಸಾಮಾಜಿಕ ಮೌಲ್ಯದ ಪರಂಪರೆ, ರಂಭಾಪುರಿ ಪೀಠದ ಜಗದ್ಗುರು ರೇಣುಕಾಚಾರ್ಯರ ಪರಂಪರೆ ಇವತ್ತಿಗೂ ಕೂಡ ಮುನ್ನಡೆಕೊಂಡು ಬರ್ತಾ ಇದೆ. ಟೀಕೆ ಮಾಡೋರು ಭಾಳಷ್ಟು ಜನ ಮಾಡ್ತಿರ್ತಾರೆ, ನಾವು ನೋಡ್ತಿರ್ತೀವಿ. ಭಾಳ ತಲೆ ಕೆಟ್ಟಾಗ ನಾವು ಅದಕ್ಕೆ ಉತ್ತರ ಕೊಡ್ತಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಇರಲಿ, ಅಂಥವರೆಲ್ಲ ಇರಬೇಕು. ಬಸವಣ್ಣವ್ರು ಹೇಳ್ಬಿಟ್ಟಿದ್ದಾರೆ, ನಿಂದಕರಿರಬೇಕಯ್ಯ ಊರೊಳಗಿನ ಹಂದಿ ಅಂತೇಳಿ. ಅಂಥವರೆಲ್ಲ ಇದ್ದರೆ ನಾವು ಸ್ವಲ್ಪ ಜಾಗೃತರಾಗ್ತಾ ಇರ್ತೀವಿ. ಇರಲಿ, ಅದು ಬೇರೆ ವಿಚಾರ. ಆದರೆ ಪಂಚಪೀಠಗಳಿಗೆ ಪಲ್ಲಕ್ಕಿ ಮೇಲೆ ಮೆರೆಯೋದು ಗೊತ್ತು, ಪಾದಯಾತ್ರೆಯ ಮೂಲಕ ಭಕ್ತರ ಮನೆಗೆ ಬಂದು ಅವರಿಗೆ ಆಶೀರ್ವಾದ ಮಾಡೋದು ಕೂಡ ಗೊತ್ತು. ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳೋದು. ತಮಗೆಲ್ಲರಿಗೂ ಗೊತ್ತಿರ್ಬೋದು, 2001ನೇ ಇಸ್ವಿಯೊಳಗೆ ಗುಜರಾತ್ ರಾಜ್ಯದಲ್ಲಿ ಬಹಳ ದೊಡ್ಡ ಭೂಕಂಪ ಆಯಿತು. ಭೂಕಂಪ ಆದಾಗ ಪ್ರಸ್ತುತ ರಂಭಾಪುರಿ ವೀರ ಸೋಮೇಶ್ವರ ಜಗದ್ಗುರುಗಳು ಪಾದಯಾತ್ರೆ ಮಾಡುವ ಮೂಲಕ ಧನ ಸಂಗ್ರಹವನ್ನು ಮಾಡಿ ಅಲ್ಲಿನ ಸಂತ್ರಸ್ತರಿಗೆ ನೀಡಿದ್ರಲ್ಲ, ಇದಕ್ಕಿಂತ ದೊಡ್ಡ ಸಾಮಾಜಿಕ ಮೌಲ್ಯ ಏನು ಬೇಕು? ಮಾತ್ರ ಅಲ್ಲ, ನಿಮಗೆಲ್ಲ ಮೈ ರೋಮಾಂಚನ ಅನಿಸ್ಬೋದು. 1999ರಲ್ಲಿ ಈ ದೇಶವೇ ಒಂದು ರೀತಿಯಾದಂತಹ ಭಯದ ವಾತಾವರಣಕ್ಕೆ ಹೋದಂಥ ಕಾರ್ಗಿಲ್ ಯುದ್ಧದ ಸಂದರ್ಭ. ಕಾರ್ಗಿಲ್ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದರೆ, ಪ್ರಸ್ತುತ ಜಗದ್ಗುರು ವೀರ ಸೋಮೇಶ್ವರ ಭಗವತ್ಪಾದರು ತಮ್ಮ ದೇಹದ ರಕ್ತದಿಂದ ಪತ್ರವನ್ನು ಬರೆದು ಅಟಲ್ ಬಿಹಾರಿ ವಾಜಪೇಯಿ ಕಳಿಸ್ತಾರೆ. ಯಾಕಾಗಿ ಗೊತ್ತಾ? ಅಲ್ಲಿ ಯುದ್ಧ ಮಾಡುವಂತಹ ಸೈನಿಕರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕು, ಈ ದೇಶದ ಭದ್ರತೆಗೆ ಕೆಲಸ ಮಾಡುವಂತಹ ನಿಮ್ಮೆಲ್ಲರ ಜೊತೆಗೆ ಈ ಎಲ್ಲ ಗುರುಪೀಠಗಳು ಇದ್ದಾವೆ ಅನ್ನುವಂಥ ಸಂದೇಶವನ್ನು ಮೊಟ್ಟ ಮೊದಲಿಗೆ ಕೊಟ್ಟಂಥವರು ರಂಭಾಪುರಿ ಪೀಠದ ವೀರ ಸೋಮೇಶ್ವರ ಜಗದ್ಗುರು. ಈ ಸಾಂದರ್ಭಿಕವಾದಂತಹ ಸಂದರ್ಭಗಳನ್ನು ಯಾಕೆ ನೆನಪಿಸ್ತೀನಿ ಅಂದರೆ, ಸಮಾಜ ಯಾವಾಗ ವಿಷಮ ಪರಿಸ್ಥಿತಿಯನ್ನು ಎದುರಿಸುತ್ತೋ ಅಂಥ ಎಲ್ಲ ಸಂದರ್ಭಗಳಲ್ಲಿ ಜಗದ್ಗುರು ಪಂಚಪೀಠಗಳು ನಿರಂತರವಾಗಿ ಆ ಭಯವನ್ನು ನಿವಾರಿಸಲಿಕ್ಕೆ ಅವರಲ್ಲಿ ಒಂದಿಷ್ಟು ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದೆ. ಅಂಥ ಹಿನ್ನೆಲೆ ಒಳಗಡೆ ಬಹುಶಃ ಇವತ್ತಿನ ದಿನ ನಾವೆಲ್ಲರೂ ನೆನೆಯಲೇಬೇಕಾದಂಥ ಹೆಸರು ಅಂದರೆ ಅದು ಲಿಂಗೈಕ್ಯ ಜಗದ್ಗುರು ಶಿವಾನಂದ ರಾಜೇಂದ್ರ ಭಗವತ್ಪಾದರು. 1935ನೇ ಇಸ್ವಿಯಲ್ಲಿ ಈ ಒಂದು ಜಾಗವನ್ನು ಏನು ನಿಗದಿಯನ್ನು ಮಾಡಿ ಈ ಒಂದು ಸಂಸ್ಥೆಯನ್ನು ಪ್ರತಿಷ್ಠಾಪಿಸೋದಕ್ಕೆ ಏನು ಅಂಕಿತ ಹಾಕಿದ್ರಲ್ಲ, ಗೊತ್ತಿರಲಿಲ್ಲ ಮುಂದೆ ಇಷ್ಟು ದೊಡ್ಡ ಆಗತ್ತೆ ಅಂಥೇಳಿ. ಇಷ್ಟು ದೊಡ್ಡ ಇವತ್ತು CBSE ಇದೆ, ICSE ಇದೆ, ಇಷ್ಟೆಲ್ಲ ಕಾಲೇಜುಗಳು, ಸ್ಕೂಲ್ಗಳು ಇಷ್ಟೆಲ್ಲ ಆಗಿದವಲ್ಲ, ಇದಕ್ಕೆ ಅಡಿಪಾಯ ಅಂಕಿತವನ್ನು ಹಾಕಿದವರು ಶಿವಾನಂದ ರಾಜೇಂದ್ರ ಭಗವತ್ಪಾದರು. ಕಾರಣ ಏನಂತಂದರೆ, ಮಹಾನ್ ಪಂಡಿತರು, ಕಾಶಿಯಲ್ಲಿ ಕಲ್ತಂಥವರು. ಈ ವೀರಶೈವ ಸಿದ್ಧಾಂತಕ್ಕೆ ಯಾವಾಗೆಲ್ಲ ವಿಷಮ ಪರಿಸ್ಥಿತಿ ಅಥವಾ ಟೀಕೆ ಟಿಪ್ಪಣಿಗಳು ಬರ್ತಾವಲ್ಲ, ಅದಕ್ಕೆ ಸೈದ್ಧಾಂತಿಕವಾದಂತಹ ಗಟ್ಟಿ ಉತ್ತರವನ್ನು ಕೊಟ್ಟವರು ವೀರಶೈವೇಂದು ಶೇಖರ ಅನ್ನುವಂಥ ಮಹಾನ್ ಗ್ರಂಥದ ಕರ್ತೃಗಳು ಶಿವಾನಂದ ಭಗವತ್ಪಾದರು. ಅವರ ಆಶೀರ್ವಾದದ ಫಲ ನಾವು ನೀವೆಲ್ಲರೂ ಇವತ್ತು ಸೇರಲಿಕ್ಕೆ ಅವಕಾಶ ಆಗಿದೆ. ಮುಂದುವರೆಕೊಂಡು ಇವತ್ತು ಅದನ್ನು ವಿಸ್ತೃತವಾಗಿ ಅದನ್ನು ಬೆಳೆಸಿದ್ದಾರೆ, ದೊಡ್ಡದಾಗಿ ಬೆಳೆದಿದೆ. ಪ್ರಸ್ತುತ ಪೀಠಾಚಾರ್ಯರಿಗೆ ಬಹುಶಃ ನಮ್ಮ ಆರಾಧ್ಯರವರು ಒಂದು ವಿನಂತಿಯನ್ನು ಮಾಡ್ತಾಯಿದ್ರು, ಕೇವಲ ಇಷ್ಟಕ್ಕಿದು ಸೀಮಿತ ಆಗಬಾರ್ದು, ಇದನ್ನು ಮತ್ತಷ್ಟು ವೃತ್ತಿಪರ ಕೋರ್ಸ್ಗಳನ್ನು, ಬಹುಶಃ ಅವರ ಮಾತಿಗೆ ನಂದು ಕೂಡ ಸಹಮತ ಧ್ವನಿಯನ್ನು ಗೂಡಿಸ್ತೀನಿ. ಇಷ್ಟೆಲ್ಲ ದೊಡ್ಡ ಸಂಸ್ಥೆಯನ್ನು ಕಟ್ಟಿದಿರಿ,
ಇಂಜಿನಿಯರಿಂಗು, ಮೆಡಿಕಲ್ ಕಾಲೇಜುಗಳು ಕೂಡ ಆಗೋದರಲ್ಲಿ ತಾವು ಪ್ರಯತ್ನ ಮಾಡಿದರೆ ಖಂಡಿತ ಏನು ದೊಡ್ಡ ವಿಷಯ ಅಲ್ಲ. ನಮ್ಮ ಕರ್ನಾಟಕ ಬ್ಯಾಂಕಿನ AGM ಸಾಹೇಬರು ಬಂದು ಕೂತಿದ್ದಾರೆ, ಅಜಿತ್ ಅವರು. ನೀವೊಂದು ಪ್ರಸ್ತಾವನೆ ಮಾಡಿ ಹಾಕಿದರೆ ನಾಳೆನೇ ನಿಮಗೆ ಏನು ಬೇಕಾದ್ರೆ ಫೈನಾನ್ಷಿಯಲ್ ಸಹಕಾರ ಕೊಡೋಕ್ಕೆ ಕರ್ನಾಟಕ ಬ್ಯಾಂಕ್ ಸಿದ್ಧ ಇದೆ ಅಂತ ನಾನಾದರೂ ಭಾವಿಸ್ತೀನಿ. ಅಂತಹ ನಿಟ್ಟಿನಲ್ಲಿ ಮಹಾಸನ್ನಿಧಿಯವರ ಸೂಚನೆಯನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಈ ಸಂಸ್ಥೆಯ ಇನ್ನಷ್ಟು ವಿಶಾಲವಾಗಿ ಬೆಳೆಯೋದಕ್ಕೆ, ಈ ನಾಡಿನ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿ ಅವಕಾಶ ಕೊಟ್ಟಂತಹ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಮಾತುಗಳನ್ನು ಜಗದ್ಗುರು ಮಹಾಸನ್ನಿಧಿಯವರು ದಿವ್ಯಚರಣಕ್ಕೆ ಅರ್ಪಿಸ್ತೀನಿ. ಶುಭ.